ಒಂದ್ ಟೈಮ್ ಅಲ್ಲಿ ಸಿನಿಮಾ ಸೆಟ್ ಅಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಹುಡುಗ ಮುಂದೊಂದು ದಿನ ಅದೇ ಸೆಟ್ ಅಲ್ಲಿ ಮಾಸ್ ಹೀರೋ ಆಗಿ ನಿಲ್ತಾನೆ ಮತ್ತು ಕೋಟ್ಯಾಂತರ ಜನರ ಹೃದಯದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಆಗಿ ನಿಂತಿದ್ದು ಹೇಗೆ ಗೊತ್ತಾ? ಸಿನಿಮಾ ನಟರ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ದರ್ಶನ್ ಅವರಿಗೆ ಸಕ್ಸಸ್ ಅನ್ನೋದು ಗಿಫ್ಟ್ ಆಗಿ ಸಿಕ್ಕಿರ್ಲಿಲ್ಲ. ಆಗಿನ ಕಾಲದಲ್ಲೇ ಫೇಮಸ್ ನಟನ ಮಗನಾಗಿದ್ರು ಅವರ ಪಯಣ ಹೂವಿನ ಆದಿಯಾಗಿರ್ಲಿಲ್ಲ. ಅವರ ತಂದೆ ಹೋದ ನಂತರ ಜೀವನ ಇನ್ನಷ್ಟು ಕಠಿಣ ಆಗ್ತಾ ಹೋಗುತ್ತೆ. ಮನೆ ಜವಾಬ್ದಾರಿ ಎಲ್ಲ ತನ್ನ ಮೇಲೆ ಬೀಳುತ್ತೆ. ಆಕ್ಟರ್ ಆಗ್ಬೇಕು ಅನ್ನೋ ಅವರ ಕನಸಿಗಾಗಿ ಸಿನಿಮಾ ಸೆಟ್ ಗಳಲ್ಲಿ ಲೈಟ್ ಬಾಯ್ ಆಗಿ ಕೆಲಸ ಮಾಡ್ತಾರೆ. ಸಿಕ್ಕಂತ ಸಣ್ಣ ಸಣ್ಣ ಪಾತ್ರಗಳನ್ನ ಬಿಟ್ಕೊಡ್ದೇನೆ ಯೂಸ್ ಮಾಡ್ಕೋತಾರೆ. ಆದ್ರೂ ಕೂಡ ಯಾವುದೇ ದೊಡ್ಡ ಅವಕಾಶಗಳು ಸಿಗೋದೇ ಇಲ್ಲ. ಅನೇಕ ರಿಜೆಕ್ಷನ್ಸ್ ಗಳು, ಅನೇಕ ಅವಮಾನಗಳು, ಅನೇಕ ಕಷ್ಟಗಳು ಬಂದ್ರೂ ಕೂಡ ಇವರು ತಮ್ಮ ಕನಸನ್ನ ಬಿಟ್ಟುಕೊಡ್ಲಿಲ್ಲ. ಕೊನೆಗೆ ಮೆಜೆಸ್ಟಿಕ್ ಅನ್ನೋ ಸಿನಿಮಾ ಇವರ ಜೀವನವನ್ನೇ ಬದಲಾಯಿಸುತ್ತೆ. ಇಲ್ಲಿಂದ ಜನ ಕೇವಲ ಒಬ್ಬ ನಟನನ್ನ ನೋಡ್ಲಿಲ್ಲ, ಹೋರಾಟದಿಂದ ಮೇಲೆ ಬಂದಿರೋ ಒಬ್ಬ ಯೋಧನನ್ನ ನೋಡ್ತಾರೆ. ಆಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇವರು ಒಬ್ಬ ನಟನಾಗಿ ಅಲ್ಲ, ಬ್ರಾಂಡ್ ಆಗಿ ಬೆಳೀತಾರೆ. ಇವತ್ತು ಅವರ ಸ್ಥಿತಿ ಏನೇ ಆಗಿರ್ಬೋದು, ಆದ್ರೆ ಇವರು ಬೆಳೆದು ಬಂದಂತ ಹಾದಿ ಎಂತವರನ್ನು ಕೂಡ ಇನ್ಸ್ಪೈರ್ ಮಾಡುತ್ತೆ. ಮಾರಲ್ ಆಫ್ ದ ಸ್ಟೋರಿ, ನಿನ್ನ ಹತ್ರ ಹಠ ಅನ್ನೋದಿತ್ತು ಅಂದ್ರೆ ಮುಂದೆ ಏನ್ ಬಂದ್ರು ಕೂಡ ಅದು ಮ್ಯಾಟ್ರೇ ಆಗಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನೆಕ್ಸ್ಟ್ ಯಾರ ಬಗ್ಗೆ ಮಾಡ್ಬೇಕಂತ ಕಾಮೆಂಟ್ ಮಾಡಿ, ಹಂಗೆ ಒಂದು ಫಾಲೋ ಕೊಟ್ಟು ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ.